ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ದರ್ಶನ್ ಅವರಿಗೆ ಜಾಮೀನು ನಿರಾಕರಣೆಯಾಯಿತು. ಆ ಜಾಮೀನು ನಿರಾಕರಣೆಯಾದ ಹೊತ್ತಿನಲ್ಲಿ ಕನ್ನಡ ಚಿತ್ರರಂಗದ ಒಂದು ನೆಲೆಗಟ್ಟು ಕುಸಿತಾ ಇರುವಂತ ಈ ದಿನಗಳಲ್ಲಿ ದರ್ಶನ್ ಇಲ್ಲದೆ ಇರುವಂತ ಒಂದು ಕೊರತೆ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗವನ್ನ ಕಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಒಂದು ವಿಡಿಯೋವನ್ನ ಮಾಡಿದ್ದು. ಈ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವ ಅನಿಷ್ಟದ ಮಧ್ಯೆ ಕನ್ನಡಕ್ಕಾಗಿಯೇ ಸಿನಿಮಾವನ್ನ ಮಾಡಿ ಕನ್ನಡ ಸಿನಿಮಾದ ಮೂಲಕವೇ ತನ್ನ ಇಡೀ ಭವಿಷ್ಯವನ್ನ ಕಟ್ಟಿಕೊಂಡಂತ ಒಂದು ಕನ್ನಡ ಚಿತ್ರರಂಗದ ಚರಿತ್ರೆಯಲ್ಲಿ ವರ್ತಮಾನದ ಬಹಳ ದೊಡ್ಡ ಕೊಂಡಿ ಯಾರು ಅಂತಂದ್ರೆ ಅದು ದರ್ಶನ್. ದರ್ಶನ್ನನ್ನ ಇವತ್ತು ಜೈಲಲ್ಲಿ ಇರುವಂತ ಹೊತ್ತಲ್ಲಿ ಕನ್ನಡ ಚಿತ್ರರಂಗದ ಅವಸಾನದ ವರ್ತಮಾನದಲ್ಲಿ ಅವರ ಅನುಪಸ್ಥಿತಿ ಎಷ್ಟರ ಮಟ್ಟಿಗೆ ನಮಗೆ ಭೀಕರವಾಗಿ ಕಾಡ್ತಾ ಇದೆ. ಇವತ್ತು ಅತಿರಥ ಮಹಾರಥರು ಅಂತ ಘೋಷಿಸಿಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾದ ಮೂಲಕವೇ ತಮ್ಮ ಅಸ್ತಿತ್ವವನ್ನ ಕಾಪಾಡಿಕೊಳ್ಳಿಕ್ಕೆ ಹೊರಟಂತ ಮಾಸ್ ಹೀರೋಗಳು ಕನ್ನಡಕ್ಕೆ ಎಷ್ಟರ ಮಟ್ಟಿಗೆ ತಮ್ಮ ಸ್ವಾರ್ಥಕ್ಕಾಗಿ ದ್ರೋಹ ಮಾಡ್ತಾ ಇದ್ದಾರೆ. ಅವರಿಗೆ ಕನ್ನಡ ಅನ್ನೋದು ಒಂದು ಕಿಕ್ ಬೋರ್ಡ್ ಅಷ್ಟೇ ಆಗಿ ಉಳಿತು. ಕನ್ನಡ ಅದು ಅವರ ಆಶಯವೂ ಆಗಿರ್ಲಿಲ್ಲ, ಅವರ ಅಂತಿಮ ಆಯ್ಕೆಯೂ ಆಗಿರಲಿ. 3-4 ವರ್ಷಕ್ಕೊಂದು ಸಿನಿಮಾ ಅವರಿಗೆ ಆಸಕ್ತಿ ಇದ್ದಾಗ ಅವರ ಹಣದ ಭಾರ, ಚೀಲ, ಥೈಲಿ ಅದನ್ನ ಇಷ್ಟೇ ಮಟ್ಟದಲ್ಲಿ ತುಂಬಿಸ್ಕೊಳ್ಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ತಾ ಇದೆ. ಆದರೆ ದರ್ಶನ್ ಕನ್ನಡಕ್ಕಾಗಿ ಮೀಸಲಾಗಿದ್ರು, ಕನ್ನಡಕ್ಕಾಗಿ ತನ್ನ ಇಡೀ ವೃತ್ತಿ ಜೀವನವನ್ನ ಅಲ್ಲಿ ಮುಡಿಪಾಗಿಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಮಾತಾಡ್ತಾ ಕೆಲವು ಪ್ರತಿಕ್ರಿಯೆಗಳು ಬಂದವು ನನಗೆ. ಹಾಗಾದ್ರೆ ಪುನೀತನ ಮರ್ತರಿ ಅಂತ ಬಂತು. ಒಂದು ಮಾತು ಹೇಳಬೇಕು ನಿಮಗೆ, ನಾನು ದರ್ಶನ್ ಅವರನ್ನಷ್ಟೇ ಸೀಮಿತವಾಗಿ ಆ ವಿಡಿಯೋವನ್ನ ಮಾಡಿದ್ದು. ನಮ್ಮನ್ನ ಬಿಟ್ಟು ಹೋದವ್ರ ಬಗ್ಗೆ ನಾನು ಹೆಚ್ಚು ಮಾತಾಡಿರ್ಲಿಲ್ಲ. ಹಾಗೆ ನೋಡುವುದಿದ್ರೆ ಕನ್ನಡ ಚಿತ್ರರಂಗ ಅಂತ ಬಂದ್ರೆ ಕನ್ನಡಕ್ಕಾಗಿಯೇ ಮೀಸಲಾಗಿದ್ದಂತ ಯುವ ತಲೆಮಾರಿನ ಒಂದು ಮಾಸ್ ಹೀರೋಗಳು ಯಾರಾದ್ರೂ ಇದ್ರೆ ಅದು ಇಬ್ಬರೇ ಇಬ್ರು ಅಂತ. ಒಂದು ಪುನೀತ್, ಇನ್ನೊಂದು ದರ್ಶನ್. ನಮ್ಮ ಕನ್ನಡ ಚಿತ್ರರಂಗದ ದೌರ್ಭಾಗ್ಯ ನೋಡಿ, ಪುನೀತು ಅಕಾಲದಲ್ಲಿ ಇವತ್ತು ಹೊರಟೋದ್ರು. ಕೌಟುಂಬಿಕವಾದ ಚಿತ್ರದ ಒಂದು ಸಂಸ್ಕೃತಿಯನ್ನ ಕಟ್ಟಿದವರು ರಾಜ್ಕುಮಾರ್ ನಂತರ ಹೊಸ ತಲೆಮಾರಿನಲ್ಲಿ ಪುನೀತ್ ರಾಜ್ಕುಮಾರ್. ಕೊನೆಗೊಂದಿಬ್ಬರು ನಿರ್ದೇಶಕರು ಬಂದು ಅವರನ್ನ ಕಲಾಸಿ ಪಾಳ್ಯಕ್ಕೆ ಇಳಿಸಿದ್ರು. ರಾಜ್ಕುಮಾರ್ ಖಾನ್ದಾನಿಂದ ಬಂದಂತ ಕಲಾವಿದರು ಆ ಮಟ್ಟದಲ್ಲಿ ಹೆಂಡದ ಬಾಟ್ಲ್ ಹಿಡ್ಕೊಂಡು, ಇನ್ನೊಂದು ಹಿಡ್ಕೊಂಡು, ಯಾವ್ಯಾವುದೋ ಬೀದಿ, ಯಾವ್ಯಾವುದೋ ಚರಂಡಿ, ಯಾವ್ಯಾವುದೋ ಕಲಾಸಿ ಪಾಳ್ಯದಲ್ಲಿ ಆಕ್ಟ್ ಮಾಡದವರು ನಮಗ್ ಕಂಡಿರ್ಲಿಲ್ಲ. ಒಂದು ಇಡೀ ಆಕಾಶದಂತ ಸಿನಿಮಾ, ಕುಟುಂಬದ ಹೀರೋ, ಆ ಒಂದು ಸಂಸ್ಕೃತಿಯನ್ನ ಕಟ್ಟಿದವರು ರಾಜ್ಕುಮಾರ್. ಇಡೀ ಫ್ಯಾನ್ ಫಾಲೋವರ್ಸು ಪುನೀತ್ನಲ್ಲಿ ಆ ದೈವ ಸಂಭೂತ ರೂಪವನ್ನ ಕಂಡ್ರು. ಪುನೀತ್ ಕೂಡ ಅಭಿಮಾನಿಗಳಲ್ಲಿ ದೇವರನ್ನ ಕಂಡ್ರು. ಕೊನೆಗೆ ಪುನೀತರ ತಪ್ಪೋ ಅಥವಾ ಇನ್ನೊಂದೋ ಮಗದೊಂದ ಗೊತ್ತಿಲ್ಲ, ಅವರ ಟ್ರ್ಯಾಕ್ ಬದಲಾಯಿತು. ಯಾವ್ಯಾವುದೋ ಸಿನಿಮಾಗಳು ಬಂತು. ಕೌಟುಂಬಿಕವಾದ ಸಿನಿಮಾದ ಇಡೀ ಆ ಒಂದು ಕಲ್ಚರು ನಿರ್ನಾಮ ಆಗಿ ಹೋಯ್ತು. ಮತ್ತೆ ಅದು ರಾಜ್ಕುಮಾರ್ ಸಿನಿಮಾದಿಂದ ಬಂತು, ಆದರೆ ವಿಧಿ ಅವರನ್ನ ಮತ್ತೆ ಉಳಿಯಗೊಡ್ಲಿಲ್ಲ. ಹಾಗಾಗಿ ಕನ್ನಡದ ವರ್ತಮಾನಕ್ಕೆ ಒದಗಿದ ದುರಂತದಲ್ಲಿ ನಮಗೆ 2 ಅನುಪಸ್ಥಿತಿಗಳು ಬಹಳ ಮುಖ್ಯವಾಗಿ ಕಾಣ್ತವೆ. ಒಂದು ಪುನೀತ್ ರಾಜ್ಕುಮಾರ್, ಇನ್ನೊಂದು ದರ್ಶನ್. ಪುನೀತ್ ರಾಜ್ಕುಮಾರ್ ಶಾಶ್ವತವಾಗಿ ನಮ್ಮನ್ನ ಅಕಾಲದಲ್ಲಿ ಬಿಟ್ಟೋದ್ರು. ಇದೇ ದರ್ಶನ್ ಎಲ್ಲವೂ ಇದ್ದು, ಎಲ್ಲ ಸಾಧ್ಯತೆಗಳನ್ನು ಹೊಂದಿದ್ದು, ಸ್ವಯಂಕೃತವಾದಂತ ಕೆಲವು ತಪ್ಪು ನಡೆಗಳಿಂದ ಇವತ್ತು ಇದ್ದು ಇಲ್ಲದ ಹಾಗೆ ವ್ಯಥಿಸುವಂತೆ ಕನ್ನಡ ಚಿತ್ರರಂಗ, ದರ್ಶನ್ ಅಭಿಮಾನಿಗಳು ಅವರು ಜೈಲಲ್ಲಿ ಕೂತಿದ್ದಾರೆ. ಈ ಮಾತುಗಳನ್ನ, ಈ ವಿಷಯವನ್ನ ಇಟ್ಟುಕೊಂಡು ನಾನು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ತುಂಬಾ ಜನಪ್ರಿಯ ಆಯಿತು, ತುಂಬಾ ವೈರಲ್ ಆಯಿತು. ಒಂದಿಷ್ಟು ಪ್ರಶ್ನೆಗಳು ಬಂದವು, ಒಂದಿಷ್ಟು ಟೀಕೆಗಳು ಬಂದವು. ಎಲ್ಲವನ್ನು ಸಮಚಿತ್ತದಿಂದ ನಾನು ಗ್ರಹಿಸುವ ಒಂದು ವಸ್ತುವನ್ನ ಹುಡುಕೊಳ್ತಾ ನಾನು ಒಂದು ಆಶ್ರಮಕ್ಕೆ ಹೋದೆ. ಮತಿಶೂನ್ಯತೆಯ, ಬದುಕು ಶೂನ್ಯತೆಯ, ಅತ್ಯಂತ ವಿದ್ರಾವಕಾರಕವಾದಂಥ ದಿನಚರಿಗಳನ್ನ, ಕ್ಷಣಗಳನ್ನ, ಭಾವನೆಗಳನ್ನ ಒತ್ತರಿಸಿ ಬರುವಂತ ಒಂದು ಆಶ್ರಮ. ಅಲ್ಲಿರುವ ನೂರಾರು ಜನರ ಬದುಕಿನ ಕಥೆ ಕೇಳಿದ್ರೆ ನಿಮಗೆ ಬದುಕಿನ ದರ್ಶನ ಆಗತ್ತೆ, ಅದರ ನಶ್ವರತೆಯ ಅರ್ಥ ಆಗತ್ತೆ, ಅದರ ಕ್ರೌರ್ಯದ ಅರ್ಥವೂ ಆಗತ್ತೆ. ಅದರ ಒಂದು ಶೂಟಿಂಗ್ ಅಂತ ಹೋದಾಗ ಅಲ್ಲಿ ನನಗೆ
ಮಹಾಲಕ್ಷ್ಮಿ ಅನ್ನುವಂಥ ಒಂದು ಹೆಣ್ಣುಮಗಳು ನನ್ನ ಎದುರು ದುತ್ತನೆ ಪ್ರತ್ಯಕ್ಷರಾದ. ಅವರು ದರ್ಶನ್ನಿನ ಮಹಾ ಪ್ರಖಂಡ ಅಭಿಮಾನಿ. ಈ ಪ್ರಕಾಂಡ ಅಭಿಮಾನಿ ಅಂತ ಬಳಸೋದಕ್ಕೆ ನನಗೆ ಕಾರಣ ಇದೆ. ಯಾಕೆಂದ್ರೆ ಆ ಹೆಣ್ಣುಮಗಳು ಜೀವನದಲ್ಲಿ ದರ್ಶನ್ನಷ್ಟು ಪ್ರೀತಿಸಿದಷ್ಟು, ದರ್ಶನ್ನ ಅಭಿಮಾನದಿಂದ ಒಂದು ತನ್ನ ಇಡೀ ಬದುಕನ್ನ ಕಂಡುಕೊಂಡಷ್ಟು ಇನ್ಯಾವ ಅಭಿಮಾನ ಪ್ರೀತಿಯೂ ಅವರು ಹೊಂದಿಲ್ಲ ಮಹಾಲಕ್ಷ್ಮಿ. ಮೊನ್ನೆ ಬಿಡುಗಡೆ ಆದ ಡೇವಿಲ್ ಅನ್ನು ಕೂಡ ಬೆಳಗ್ಗೆ 3:30-4 ಗಂಟೆಗೆ ಎದ್ದು 5 ಗಂಟೆ ಶೋ ಅನ್ನ ಹೋಗಿ ನೋಡ್ಕೊಬಂದಂತ ಹೆಣ್ಮಗಳು. ಅವರಿಗೆ ನನ್ನ ಬಗ್ಗೆ ಒಂದಿಷ್ಟು ಆಕ್ಷೇಪ ಇತ್ತು, ತಣ್ಣನೆಯ ಆಕ್ರೋಶ ಇತ್ತು. ಇದು ದರ್ಶನ್ ಬಗ್ಗೆ ಯಾಕೆ ನೀವು ಹೀಗೆ ಮಾತಾಡ್ತೀರಿ, ದರ್ಶನ್ ಬಗ್ಗೆ ನೀವು ಬೈತೀರಾ, ಒಂದ್ಸರಿ ಬೈತೀರಿ, ಒಂದ್ಸರಿ ಹೊಗಳ್ತೀರಿ, ಒಂದ್ಸರಿ ಪ್ರೀತಿಸ್ತೀರಿ, ನಮಗೆ ನಿಮ್ಮ ಮಾತೇ ಅರ್ಥ ಆಗುದಿಲ್ಲ, ಇತ್ಯಾದಿ ಇಟ್ಕೊಂಡು ನನ್ನನ್ನು ಒಂದಿಷ್ಟು ಆಶ್ಚರ್ಯಗೊಳಿಸುವ ರೀತಿಯಲ್ಲಿ ನನ್ನ ಎದುರು ಅವರು ಬಂದು ಮಾತಾಡಿದರು. ಆ ಮಾತುಗಳನ್ನು ನಮ್ಮ ಕ್ಯಾಮರಾಮೆನ್ನು ಸೆರೆ ಹಿಡಿದಿದ್ದಾರೆ. ಅದನ್ನು ನಿಮಗೆ ಯಾವುದೇ ರೀತಿಯಲ್ಲೂ ಎಡಿಟ್ ಮಾಡದೇನೆ, ನಾನ್ ಎಡಿಟೆಡ್ ಅವ್ರು ಏನು ಹೇಳಿದ್ರೋ ಅದನ್ನು ಅದೇ ರೀತಿಯಲ್ಲಿ ಪ್ರಚುರಪಡಿಸ್ತೇನೆ. ಯಾಕೆ ಅಂತಂದ್ರೆ, ಒಬ್ಬ ಸ್ಟಾರ್ ಕಲಾವಿದನಿಗೆ, ಒಬ್ಬ ಜನಪ್ರಿಯ ಕಲಾವಿದನಿಗೆ, ಅದರಲ್ಲೂ ದರ್ಶನ್ ಅಂತವ್ರಿಗೆ ಇಷ್ಟೆಲ್ಲ ಅಧ್ವಾನ, ಇಷ್ಟೆಲ್ಲ ಆಕ್ಷೇಪ, ಇಷ್ಟೆಲ್ಲ ಪೊಲೀಸ್ ಕೇಸು, ಪಾಸಿಟಿವ್ ನೆಗೆಟಿವ್ ಎಲ್ಲ ಆಕ್ರಮಣಗಳು ಆಗ್ತಾ ಇವೆ. ಎಲ್ಲೋ ಒಂದು ಕಡೆ ದರ್ಶನ್ ಅನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತ ಮಾತು ಕೇಳ್ಬರ್ತದೆ. ಈ ಎಲ್ಲದರ ಮಧ್ಯೆಯೂ ಕೂಡ ದರ್ಶನ್ಗೆ ಎಂಥ ಅಭಿಮಾನಿಗಳಿದ್ದಾರೆ. ಅವರ ಆಶ್ರಮದಲ್ಲಿ ಅಡಿಗೆ ಮಾಡುವವರು, ಒಂದು ಸಾಮಾನ್ಯ ಹೆಣ್ಮಗಳು, ಸಾಮಾನ್ಯ ಬದುಕು. ಆದರೆ ಆ ಬದುಕಿನ ಒಳಗಡೆನೆ ನನ್ನನ್ನು, ನನ್ನ ವಿಡಿಯೋವನ್ನು, ನನ್ನ ಆಶಯವನ್ನು, ನನ್ನ ಪ್ರತಿಪಾದನೆಯನ್ನು ನನ್ನೆದುರೇ ಪ್ರಶ್ನಿಸುವ ಮಟ್ಟಕ್ಕೆ ಅವರ ಪ್ರೀತಿ ಇದೆಯಲ್ಲ, ಅದರ ಆಳ, ಎತ್ತರ, ಆ ಭಾವನಾತ್ಮಕವಾದಂಥ ಆ ಒಳಗುದಿ, ಅದಕ್ಕೆ ಸರಿಸಾಟಿಯಾದಂಥ ಇನ್ನೊಂದೇನೂ ಇಲ್ಲ ಅಂತ. ಈ ಕಾರಣಕ್ಕಾಗಿಯೇ ಇಂಥ ಅಭಿಮಾನಿಗಳಿಗಾಗಿಯೇ ರಾಜ್ಕುಮಾರ್ ಅವರು ತನ್ನ ವೈಯಕ್ತಿಕ ಬದುಕಿನ ಆಸೆ, ಆಕಾಂಕ್ಷೆ, ದೌರ್ಬಲ್ಯ ಎಲ್ಲವನ್ನ ಮೆಟ್ಟಿ ಮೀರಿ ನಿಂತು ಅವರು ಶಕಪುರುಷರಾದರು, ಯುಗ ಪುರುಷರಾದರು. ಶತಮಾನಕ್ಕೆ ಒಬ್ಬನೇ ರಾಜ್ಕುಮಾರ್ ಅನ್ನುವ ಲೆವೆಲ್ಲಿಗೆ ಬೆಳೆದರು. ಈ ವರ್ತಮಾನದ ಈ ಲೌಕಿಕ ಬದುಕಿನ ನೆಲೆಗಳನ್ನು, ಮಿತಿಯನ್ನು ಮೀರಿ ಅವರು ಪ್ರಯಾಣ ಮಾಡಿ ಪರಲೋಕಕ್ಕೆ ಹೊರಟ ನಂತರವೂ ಅವರ ಸಮಾಧಿಯ ರೂಪದಲ್ಲಿ ಇವತ್ತಿಗೂ ರಾಜ್ಕುಮಾರ್ ಮತ್ತೆ ಹುಟ್ಟಿ ಬರ್ತಾ ಇದ್ದಾರೆ, ಕ್ಷಣಕ್ಕೂ. ಕಾರಣ ಏನು ಅಂದರೆ, ಇದೇ ಈ ಮಹಾಲಕ್ಷ್ಮಿ ಅಂತ ಅಭಿಮಾನಿಗಳ ಪ್ರೀತಿಯೇ ಕಾರಣ. ಹಾಗಾಗಿ ರಾಜ್ಕುಮಾರ್ ಕೊನೆಗೂ ಹೇಳಿದ್ದೇನೋ, ಅಭಿಮಾನಿ ದೇವರುಗಳು, ಅವರಲ್ಲೇ ದೈವ ಸ್ವರೂಪವನ್ನು ಕಂಡರು, ಅವರಲ್ಲೇ ಸಾಯುಜ್ಯವನ್ನು ಕಂಡರು, ಅವರಲ್ಲೇ ಸಂತೃಪ್ತಿಯನ್ನು ಕಂಡರು, ಅವರಲ್ಲೇ ಲೀನವಾದರು. ಅಂಥ ಒಂದು ಅಭಿಮಾನಕ್ಕೆ ಒಬ್ಬ ನಟ ಕೊಡಬೇಕಾದ, ಒಬ್ಬ ಕಲಾವಿದ ಕೊಡಬೇಕಾದಂಥ ಮಾನ ಸಮ್ಮಾನ ಎಂಥದ್ದು ಅನ್ನೋದು ಮಹಾಲಕ್ಷ್ಮಿಯವರ ಮೂಲಕ ನನಗೆ ಅರ್ಥ ಆಯಿತು. ಬನ್ನಿ ಅವರ ಮಾತನ್ನ ಕೇಳೋಣ. ದರ್ಶನ್ ಸರ್ ಬಗ್ಗೆ ನೀವು ಯಾವಾಗ್ಲೂ ಬೈತಾನೆ ಇರ್ತೀರಲ್ವಾ? ಸ್ಟಾರ್ಟಿಂಗ್ ಎಲ್ಲ ಹೇಳ್ಬೇಕಾದ್ರೆ ಬೈದ್ ಬಿಡ್ತೀರಾ, ಅವ್ರ ಬಗ್ಗೆ ಹೆಡ್ಲೈನ್ ಹೇಳ್ಬೇಕಾದ್ರೆ ಬೈಕೊಂಡ್ಬಿಡ್ತೀರಾ ಸ್ಟಾರ್ಟಿಂಗ್ ಎಲ್ಲ. ಯಾಕೆ ಸರ್ ಆ ಥರ ಕೇಳ್ತಿರ್ತೀರಾ? ನಾನು ದರ್ಶನ್ ಬಗ್ಗೆ ಮೊದಲಿಂದಲೂ ಮಾತಾಡ್ತಾ ಬಂದಿದ್ದೇನೆ, ನೀವೆಲ್ಲ ನೋಡಿದಿರಿ ಅಂತ ಅಂದ್ಕೊಳ್ತೇನೆ. ಇಡೀ ಪತ್ರಿಕೋದ್ಯಮ, ಇಡೀ ಟಿವಿ ಮಾಧ್ಯಮ ಅವರನ್ನ ವರ್ಷಗಟ್ಲೆ ಬ್ಯಾನ್ ಮಾಡಿತ್ತು. ಅವಾಗ ಅವರೊಟ್ಟಿಗೆ ನಿಂತವ ನಾನು ಮಾತ್ರ. ಆವಾಗ ನನ್ನನ್ನು ಕೂಡ ಒಂದು ಹಂತದಲ್ಲಿ ಬ್ಯಾನ್ ಮಾಡಿದ್ರು. ನಾನೊಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ಅವತ್ತು. ಆವಾಗ PR ವೆಂಕಟೇಶ್ ಫೋನ್ ಮಾಡಿ ಹೇಳಿದ್ರು, 5:30 ಫಂಕ್ಷನ್ನು, ಮಧ್ಯಾಹ್ನ 3 ಗಂಟೆಗೆ, ಸರ್ ನೀವು ಬಂದರೆ TV ಮಾಧ್ಯಮದವ್ರು ಯಾರೂ ಬರೋದಿಲ್ಲಂತೆ, ಯಾಕೆಂದರೆ ನೀವು ದರ್ಶನ್ ಪರವಾಗಿ ನಿಂತವರು, TV ಅವರಿಗೆ, ಅವರ ವರದಿಗಾರರಿಗೆಲ್ಲ ನೀವು ಬೈದಿದ್ದೀರಿ, ಹಾಗಾಗಿ ಅವರು ನೀವು ಬಂದರೆ ಬರೋದಿಲ್ಲಂತೆ ಅಂತಂದರು. ಆವಾಗ ನಾನು ಹೇಳಿದೆ, ಇಲ್ಲ ನಾನು ಬರೋದಿಲ್ಲ ಅಂತ ಹೇಳಿದೆ. ನಾನು ಒಂದು ವಿಡಿಯೋ ಮಾಡಿ ಹಾಕಿದೆ. ನಾನು ದರ್ಶನ್ ಬಗ್ಗೆ ಯಾಕೆ ಅವರು ಕೈಯಾರೆ ಮಾಡಿಕೊಂಡ, ಇಂಥ ಅಭಿಮಾನಿಗಳನ್ನು ಇಟ್ಕೊಂಡು ಕೂಡ ಅಂಥ ಒಂದು ವಿಜಯಲಕ್ಷ್ಮಿ ಅಂತ ಸುಂದರವಾದಂಥ ಸದ್ಗೃಹಿಣಿ, ಅವಳು ಇವನಿಗೆ ಊಟಕ್ಕಿಲ್ದಿದ್ದಾಗ, 2 ವೀಲರ್ ಇಲ್ದಿದ್ದಾಗ ಅದೆಲ್ಲವನ್ನ ನೋಡಿಕೊಂಡು ಅವನನ್ನ ಒಟ್ಟಿಗೆ ಬಂದವಳು. ಇವೆಲ್ಲ ದೇವರು ಎಲ್ಲವನ್ನೂ ಯಾರಿಗೂ ಕೊಡೋದಿಲ್ಲ. ಎಷ್ಟು ಕಷ್ಟಪಟ್ಟಿದ್ದಾನೆ ಅವನು ಅಂತ ನಂಗೆ ಗೊತ್ತು. ಅವರ ತಂದೆ ಒಟ್ಟಿಗೆ ನಾನು ಕೂತು ಊಟ ಮಾಡಿದವನು, ಪಾರ್ಟಿ ಮಾಡಿದವನು, ನಾನು ಅವರ ಒಟ್ಟಿಗೆ ಬಹಳ ಕಾಲವನ್ನು ಕಳೆದವನು.
ಅವರ ತಾಯಿಯವರು ಚೆನ್ನಾಗಿ ಗೊತ್ತು. ಅವ್ರ ತಾಯಿಯವರು ನನಗೆ ಯಾವಾಗಲೂ ಫೋನ್ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಫೋನ್ ಮಾಡ್ತಾ ಇಲ್ಲ ಅವರು. ನಾನು ಅವನನ್ನ ಸಣ್ಣಿಂದ ನೋಡಿದವು. ಮತ್ತೆ ಅವನು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಗೊತ್ತು. ಒಬ್ಬ ಲೈಟ್ ಬಾಯ್ ಆಗಿ ಇದಾಗಿ ಅದಾಗಿ ಆ ಮೆಜೆಸ್ಟಿಕ್ ಸಿನಿಮಾ ಬರುವ ಪೂರ್ವದ ದರ್ಶನ ನಂಗೆ ಗೊತ್ತು. ಸೊ ಇದೆಲ್ಲ ಗೊತ್ತಿದ್ರಿಂದ ಏನಾಗ್ತದೆ ಅಂತಂದ್ರೆ, ನಮ್ಮ ಕಣ್ಣೆದುರು ಒಂದು ಒಳ್ಳೆತನದಲ್ಲಿ ಬದುಕಬಹುದಾಗಿದ್ದ, ಇಡೀ ಕರ್ನಾಟಕವನ್ನೇ ಆಳಬಹುದಾಗಿದ್ದ, ಮತ್ತೆ ಯಾರ ಮಾತಿಗೂ ಒಂದು ಕಿಂಚಿತ್ತು ಅವಕಾಶ ಕೊಡದೇನೆ ಅದ್ಭುತವಾಗಿ ಜೀವನ ಮಾಡಬಹುದಾಗಿದ್ದ, ಈ ಸಮಾಜಕ್ಕೆ ಆದರ್ಶವಾಗಬಹುದಾಗಿದ್ದ ಒಬ್ಬ ವ್ಯಕ್ತಿ ಈ ತರ ಆದಾಗ ಹೃದಯ ಮನಸ್ಸು ಕಲಕ್ತದೆ, ನೋವಾಗ್ತದೆ. ಆ ನೋವಾದಾಗ ಅವನ ಮಾಡಿದ ತಪ್ಪುಗಳನ್ನ ಅವನ ಎದುರನ್ನೇ ಒಂದು ಬಿಚ್ಚಿಡುವ ಪ್ರಯತ್ನ ಅದು. ಆ ನಂತರ ನೀವು ಗಮನಿಸಿರ್ಬೋದು, ದರ್ಶನ್ನನ ಪರವಾಗಿ ಅಂತಲ್ಲ, ದರ್ಶನ್ನ ಒಟ್ಟು ವ್ಯಕ್ತಿತ್ವವನ್ನ ಇಟ್ಕೊಂಡು ನಾನು ಮಾತಾಡಿದ್ದನ್ನ ಬಹಳಷ್ಟು ಜನ ಇಷ್ಟಪಟ್ಟಿದ್ದಾರೆ. ಹೌದು, ತುಂಬಾ ಇಷ್ಟಪಟ್ಟಂಗೆ ಮಾತಾಡ್ತೀರಾ. ಸ್ಟಾರ್ಟಿಂಗ್ ಎಲ್ಲ ತುಂಬಾ ಹೇಳ್ತೀರಾ. ಆಮೇಲೆ ನನಗೆ ಹೋಗಿ ಫಸ್ಟ್ ನೋಡ್ತಾ ಇರ್ತೀನಿ, ಹೋಗಿ ಅನ್ಕೊಂತೀನಿ ಯಾಕೆ ಈ ಸಾರಿ ಹಿಂಗ್ ಬೈತಾ ಇರ್ತಾರಲ್ಲ, ಯಾವಾಗ್ಲೂ ಬೈತಾರೆ. ಆಮೇಲೆ ಪೂರ್ತಿ ನೋಡಿದಾಗ ಎಲ್ಲ ಅರ್ಥ ಆಗ್ಬಿಡುತ್ತೆ. ಓ, ಈ ತರ ಮನ್ಸಲ್ಲಿ ಇಟ್ಕೊಂಡು ಮಾತಾಡಿದ್ರಲ್ವಾ ಅಂತ ಅವಾಗ ಅರ್ಥ ಆಗುತ್ತೆ ಸರ್. ನೀವು ತುಂಬಾ ಅವ್ರನ್ನ ಎಷ್ಟು ಹೇಳ್ತೀರ ಅಂದ್ರೆ ಹೇಳಕ್ಕಾಗಲ್ಲ. ಅವ್ರನ್ನ ಎಷ್ಟು ವರ್ಣಿಸ್ತೀರಾ, ಎಷ್ಟು ಅವ್ರನ್ನ ಒಟ್ಟು ಚಿಕ್ಕ ಮಗುವಿನ ತಗಳಿಂದನೂ ಅವ್ರ ಹತ್ರ ಮಾತಾಡಿ ಬೆಳೆದಿರೋ ಥರನೇ ಹೇಳ್ತಾ ಇರ್ತೀರಾ. ನಾನು ತುಂಬಾ ನೋಡ್ತಾ ಇರ್ತೀನಿ ನಿಮ್ಮ ವಿಡಿಯೋಗಳ ಕುತ್ಕೊಂಡಾಗೆಲ್ಲನ ಜಾಸ್ತಿ. ಆಮೇಲೆ ನೀವು ನೀಟಾಗಿ ಹೇಳ್ತೀರಾ, ಏನೇ ಮಾತಾಡಿದ್ರು ತುಂಬಾ ಸಮಾಧಾನವಾಗಿ ಅರ್ಥ ಆಗಂಗೆ ಸ್ವಚ್ಛತೆಯಿಂದ ಮಾತಾಡ್ತೀರಲ್ವಾ, ಅದು ನಂಗೆ ತುಂಬಾ ಇಷ್ಟ ಸರ್. ನೀವು ದರ್ಶನ್ ಅಭಿಮಾನಿಯಾ? ಹೌದು ಸರ್. ಹೌದಾ? ಯಾಕೆ? ಏನೋ ಅದು ಗೊತ್ತಿಲ್ಲ, ಒಟ್ಟು ಅಭಿಮಾನಿ ಅಷ್ಟೇ. ಈಗ ಏನ್ ಹೇಳ್ತೀರಿ ದರ್ಶನ್? ಈಗ ಈ ಘಟನೆ, ಜೈಲು, ಏನ್ ಹೇಳ್ತೀರಿ? ಮಾಡ್ಕೋಬಾರ್ದಾಯ್ತು ಸರ್. ನಮ್ಗೆ ಏನೋ ಅದು ಹೇಳಕ್ ಆಗಲ್ಲ, ಆದ್ರೆ ಅದು ಮಾಡ್ಬಾರ್ದಾಯ್ತು. ಅವ್ರು ತಪ್ಪು ಮಾಡಿದ್ರೆ ಬಿಟ್ಟಿದ್ರೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ನಮ್ಗೆ ಅಲ್ಲ, ಅದು ಕೋರ್ಟ್ ತೀರ್ಮಾನ ಮಾಡ್ಬೇಕು. ಈಗ ನಾವು ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ನಿಮಗೆ ಏನ್ ಅನಿಸ್ತದೆ? ಆದ್ರೆ ಅವ್ರು ಮಾಡ್ಬಾರ್ದಾಯ್ತು, ತಪ್ಪು ಮಾಡ್ಬಾರ್ದಾಯ್ತು, ಇನ್ನೂ ಚೆನ್ನಾಗಿರ್ಬೋದಾಯ್ತು ಅಂತ ತುಂಬಾ ಆಸೆ. ಆದ್ರೆ ಅವ್ರು ಹಂಗೊಳಗಿದಾರೆ ಅಂದ್ರೆ ತುಂಬಾ ಮನ್ಸಿಗೆ ನೋವಾಗ್ಬಿಡುತ್ತೆ. ಅದನ್ನ ನೋಡ್ಬಿಟ್ಟು ಏನ್ ಮಾಡ್ತೀನಿ, ನೋಡೋದೇ ಬಿಟ್ಬಿಡ್ತೀನಿ ಒಂದೊಂದ್ಸಲನ. ಯಾವ್ದಾರು ಒಂದು ಫಿಲಮ್ ಬಂದ್ರೆ ಆಗ್ಲಿ, ಒಂದು ಹಾಡು ಬಂದ್ರೆ ಆಗ್ಲಿ, ಒಂದು ಯಾವ್ದಾರು ಸ್ಟೋರಿ ನೋಡ್ತಾ ಇರ್ತೀನಿ ದರ್ಶನ್ ಬಗ್ಗೆ. ಅವ್ರ ಹತ್ರ ಹೇಳ್ತಾ ಇರ್ತೀನಿ, ಭಾಗ್ಯನ ಹತ್ರ ಇವಳು ಹೇಳ್ತಾ ಇರ್ತಾರೆ, ನೋಡೇ ನಿಮ್ ಆಸ್ತಿ ಏನು ನೋಡು ಅಂತ ಇರ್ತಾಳೆ. ಅವಾಗ ನಾ ಕುತ್ಕೊಂಡಾಗ ಮೊಬೈಲಾಗ ಹಂಗಂದಾಗ ಅಂತಾಳೆ, ಸುಮ್ಮನೆ ನೋಡಿದ್ರೆ ಏನೇನೋ ಆಗ್ತಾ ಇರ್ತಾರೆ, ಬೇಜಾರಾಗುತ್ತೆ ಅಂತೇಳಿ ಸುಮ್ಮನೆ. ಈಗ ಮೊನ್ನೆ ಅವ್ರಿಗೆ ಜಾಮೀನು ಕೊಡ್ಲಿಲ್ಲ, ಆ ನಂತರ ನಾನೊಂದು ವಿಡಿಯೋ ಮಾಡಿದೆ, ನೋಡಿದೆ ಸರ್. ನಾನು ಕೇಳಕ್ಕಂತ ಅದ್ರ ಬಗ್ಗೆ ಏನ್ ಅನಿಸ್ತು ನಿಮ್ಗೆ? ನಾನು ಬೈದೆ ಅಂತ ಅನಿಸ್ತಾ? ಅದಕ್ಕೆ ಕೇಳಿದ್ದೆ ಮುನ್ನ. ಅದೇ ಬೈದ್ರಲ್ಲ, ಅದಕ್ಕೆ ನಾನು ನಿಮ್ಮನ್ನ. ಆದ್ರೆ ಕನ್ನಡಕ್ಕೆ ಅಂತಲೇ ಮೀಸಲಾಗಿದ್ದಂತ ಒಬ್ಬನೇ ಒಬ್ಬ ನಟ ದರ್ಶನ್ ಅಂತ ನಾನು ಹೇಳಿದೆ. ಹೌದು, ಹೇಳಿದ್ರಿ. ಅದು ಬೈದದ್ದ? ಸ್ಟಾರ್ಟಿಂಗ್ ಬೈದ್ರಲ್ಲ. ಸ್ಟಾರ್ಟಿಂಗ್ ನೀವು ಅದೇ ಸ್ಟಾರ್ಟ್ ಬೈದ್ಬೇಕಾದ್ರೆ ಹೇಳ್ತೀರಾ, ಒಳ್ಳೆ ನಟ, ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ರೆ ಕನ್ನಡಕ್ಕೆ ಹಿಂಗೆಲ್ಲ ಹೇಳ್ಬಿಡ್ತೀರಲ್ವಾ, ಅವಾಗೆಲ್ಲ ಒಂಥರ ಇಂಟ್ರೆಸ್ಟ್ ಆಗುತ್ತೆ. ಆಮೇಲೆ ಬೈತಾ ಹೋಗ್ತಾ ಇರ್ತೀರಲ್ವಾ. ನೋಡಿ, ಇಷ್ಟು ಚೆನ್ನಾಗಿ ನೋಡ್ಕೊಂಡು ಅಷ್ಟು ಜನ ಅವ್ರ ಹತ್ರ ಒಡನಾಟ ಇಟ್ಕೊಂಡು ಇವ್ರು ಹಂಗೆ ತಪ್ಪು ತಿಳ್ಕೊಂಬಿಟ್ರೆ ನಂಗಾಗಿತ್ತು. ಸಾರಿ, ನನ್ನ ಕಡೆ. ಇಲ್ಲ, ಹಾಗೇನಿಲ್ಲ, ನೀವು ಹೇಳಿದ್ರಲ್ಲಿ ಸರಿ ಇದೆ. ಆದ್ರೆ ನನ್ಗೆ ಯಾವತ್ತೂ ದರ್ಶನ್ ಬಗ್ಗೆ ಬೈಬೇಕು ಅಂತಲ್ಲ, ದರ್ಶನ್ ಅನ್ನ ಅಥವಾ ಅವನು ಕೆಟ್ಟ ಮನುಷ್ಯ ಅಂತಲೂ ನನ್ನ ಅಭಿಪ್ರಾಯ ಅಲ್ಲ. ಈಗ ಅದೆಲ್ಲವೂ ಕೋರ್ಟು, ಕಾನೂನು, ಸಾಕ್ಷ್ಯಗಳು ಎಲ್ಲವೂ ಇದೆ. ಆದರೆ ನನಗೆ ಅತ್ಯಂತ ದುಃಖ ಇರುವಂತದ್ದೇನು ಅಂದ್ರೆ, ಕೈಯಾರೆ ಮಾಡ್ಕೊಂಡಲ್ಲ, ಇದನ್ನ ತುಂಬಾ ಒತ್ತಿ ಹೇಳ್ತೀರಾ ಈ ವಿಷಯನ. ಕೈಯಾರೆ ಮಾಡ್ಕೊಂಡಲ್ಲ, ಈ ವಿಷಯ ತುಂಬಾ ಸಲ ಹೇಳ್ತೀರಾ. ತನ್ನ ಮೇಲೆ ತಾನೇ ಚಪ್ಪಡಿ ಹೇಳ್ಕೊಳ್ಳೋದು ಅಂತಾರೆ ಅಲ್ವಾ? ದರ್ಶನ್ಗೆ ಏನ್ ಕಡಿಮೆ ಮಾಡಿದ್ದ ದೇವರು? ಏನು ಕಡಿಮೆ ಮಾಡಿದಲ್ಲ, ಜಾಸ್ತಿನೇ ಕೊಟ್ಟಿದ್ದ ಅಲ್ವಾ? ಈಗ ಇವತ್ತು ಅವನು ಸರಿಯಾದ ದಾರಿಯಲ್ಲೇ ಇದ್ದಿದ್ರೆ ಇವತ್ತು ಅವರನ್ನು ಹಿಡಿದಿಡುವವರು ಯಾರಿದ್ರು? ಯಾರು ಇರ್ಲಿಲ್ಲ ಅಲ್ವಾ? ಅದು ದುಃಖ, ಬೇಸರ. ನನಗೆ ಹಿಂದೆ ಮುಂದೆ ಇಲ್ಲ. ಆಮೇಲೆ ನಂದು ನಾನ್ ಎಡಿಟೆಡ್, ನಾನು ಮಾತಾಡೋದು ಈಗೇನ್ ಮಾತಾಡ್ತಾ ಇದ್ದೇನೆ ಅಲ್ಲಿ ಕೂತು ಅದನ್ನೇ ಮಾತಾಡ್ತೀನಿ. ಮೊನ್ನೆ ಒಂದು ಅದೇ ದರ್ಶನ್ ಅದು ದಾಡಿ ಎಲ್ಲ ಬಿಟ್ಕೊಂಡಿದ್ರಲ್ಲ, ಅವ್ರೊಂದು ಎಂಟ್ರಿ ಮಾಡಿದ್ರಲ್ವಾ ನೀವು? ಅವ್ರಿಗೇನೋ ಊಟನೇ ಇಲ್ಲ ಅಂತೆ. ಆಮೇಲೆ ಅವ್ರಿಗೆ ದರ್ಶನ್ ಬಗ್ಗೆ ಮಾತಾಡಿದ್ಕೆ ಫಿಲಮ್ ಅಲ್ಲೆಲ್ಲ ಚಾನ್ಸೇ ಕೊಡ್ದಂಗ ಆಗಿದ್ದಾರೆ ಅಂತ ನೀವೆಲ್ಲ ಕುತ್ಕೊಂಡು ಮಾತಾಡ್ತಿದ್ರಲ್ಲ ಅವ್ರಿಗೆ. ಅವಾಗ ನಾನು ಅನ್ಕೊಂಡೆ, ಪಾಪ ನೋಡೋರಿಗೆ ಬರೀ ಮಾತಾಡಿದ್ಕೆ ಅವ್ರಿಗೆ ಊಟ ಇಲ್ದಂಗ ಆಗ್ಬಿಡ್ತಾ ಅಂತ ನಂಗೂ ತುಂಬಾ ಬೇಜಾರಾಯ್ತು. ಸೊ ನೀವು ದರ್ಶನ್ ಬಗ್ಗೆ ನನ್ನನ್ನು ಕಾಯ್ತಾ ಇದ್ರಿ ಹಾಗಾದ್ರೆ? ಇಲ್ಲ ಸರ್, ನಾನು ನೀವು ನೋಡಿದ ತಕ್ಷಣ, ಬೆಳಗ್ಗೆ ನಿಮ್ಮನ್ನ ನೋಡಿದ ತಕ್ಷಣ ಅನ್ಕೊಂಡೆ, ಅಯ್ಯೋ ದರ್ಶನ್ ಸರ್ ಇವ್ರು ಯಾವಾಗ್ಲೂ ಮಾತಾಡ್ತಾನೆ ಇರ್ತಾರಲ್ವಾ ಅಂತ ಹೇಳಿ ಅದಕ್ಕೆ ಮದುವೆ ಕೊಟ್ಬಿಟ್ಟೆ ಬಂದ ಅಲ್ವಾ, ತಣ್ಣಗಾಗ್ಲಿ ಅಂತ. ಆಮೇಲೆ ಅದ್ರ ಬೆನ್ನಿಗೆ ಬೇರೆ ಚಾ ಕೊಟ್ರಿ. ಎಷ್ಟು ಸಿನಿಮಾ ನೋಡಿದಿರಿ? ಅವ್ರವೆಲ್ಲ ಫಿಲಮ್ ನೋಡಿದೀನಿ. ಹೌದಾ? ಆಶ್ರಮದಿಂದ ನಮ್ಮ ಮೇಡಮ್ ಕರ್ಕೊಂಡು ಹೋಗಿದ್ರು ಡೆವಿಲ್ಗೆ. ಫಸ್ಟ್ ಶೋಗೆ ಹೋಗಿದ್ವಿ. ಅದೇನೋ ಈಗೇನು ದರ್ಶನ್ ಬಗ್ಗೆ ಏನು ನಿರೀಕ್ಷೆ ಮಾಡ್ತೀರಿ? ಏನು ನಮ್ಗೆ ಆದಷ್ಟು ಅವ್ರು ಒಳ್ಳೆ ರೀತಿಯಿಂದ ಹೊರಗೆ ಬರ್ಬೇಕಂತ ಆಸೆ ಇದೆ ಸರ್, ಅಷ್ಟೇನೆ, ಇನ್ನೇನಿಲ್ಲ. ಒಟ್ಟು ಬರ್ಲಿ ಅನ್ನೋದೊಂದಿದೆ ಅಷ್ಟೇ. ಅವ್ರಿಗೆ ಏನು ಆಗ್ಬಾರ್ದು ಅನ್ನೋದು ಒಂದು ನೋವು ಇದೆ, ಆದ್ರೆ ಹೇಳಕ್ ಆಗ್ತಿಲ್ಲ.
ನಾನು ನಿಮ್ಮ ಪ್ರಶ್ನೆಗೆ ನನ್ನಿಂದ ಉತ್ತರ ಸಿಗ್ತಾ? ಸಿಕ್ತು ಸರ್. ಓಕೆ ಓಕೆ, ಓಕೆ, ಥ್ಯಾಂಕ್ Thank ಯು. ನಾನು ಕೇಳಕ್ಕೆ ತಪ್ಪಾಗಿದೆ. ಏನಿಲ್ಲ ಏನಿಲ್ಲ, ನೀವು ಕೇಳೋದು ಸರಿಯಾಗಿದೆ. ಬಟ್ ನನಗೆ ಅದು ಅಷ್ಟೇ. ಈಗ ಮನೆಯ ಒಂದು ಹಿರಿಯರಾಗಿ ನಮ್ಮ ಮನೆಯ ಮಕ್ಕಳು ಅಥವಾ ನಮ್ಮ ಕಣ್ಣೆದುರು ಬೆಳೆದ ಮಕ್ಕಳು ಈ ರೀತಿ ಮಾಡಬಾರ್ದನ್ನ ಮಾಡಿಕೊಂಡು, ಅಥವಾ ಮಾಡಲಿಲ್ಲ ಅಂತಲೇ ಆದರೂ ಅಂಥ ಪ್ರಕರಣದಲ್ಲಿ ಇವರು ಸಿಲುಕಾಕೊಂಡು, ಮತ್ತೆ ಬೇರೆ ಬೇರೆ ಸಾಧ್ಯತೆಗಳು ಬೇಕಾದಷ್ಟಿದ್ದು. ಚೀಫ್ ಮಿನಿಸ್ಟ್ರಿಗೆ ಫೋನ್ ಮಾಡಿ, ಈ ಮನುಷ್ಯ ಒಂದು ಇಂಥ ಮಾಡಬಾರ್ದು ಕೆಲಸ ಮಾಡಿದ್ದಾನೆ, ಅವನಿಗೆ ಸ್ವಲ್ಪ ನೋಡ್ಕೊಳ್ಳಿ, ಅವನಿಗೇನು ಶಿಕ್ಷೆ ಕೊಡ್ತೀರೋ ಕೊಡಿ, ನಮ್ಮ ಹುಡುಗರು ಕರ್ಕೊಂಬಂದಿದ್ದಾರೆ ನೋಡಿ, ಈಗ ಸ್ಟೇಷನ್ ಕಳಿಸ್ತಾ ಇದ್ದೇನೆ ಅಂತ ಕಳಿಸ್ಬೋದಿತ್ತಲ್ಲ ಅಲ್ವಾ? ಅವೆಲ್ಲನೂ ನಮಗೂ ಬರುತ್ತೆ. ದಾರಿಗಳು ನೂರಾರು ಇದ್ವು ಅಲ್ವಾ? ಈಗ ಯಾರ್ಯಾರೋ ಏನೇನೋ ಅವ್ರ ಬಗ್ಗೆ ಮಾತಾಡುವಾಗೆ ಆಯ್ತು. ಅಂದ್ರೆ ಕಣ್ಣೆದ್ರೇನೆ ಒಂದು ಇಡೀಯದಾದಂಥ ಒಂದು ಹಿಮಾಲಯದ ಪರ್ವತ ಸದೃಶವಾಗಿ ಬೆಳೆದಂಥ ಒಬ್ಬ ವ್ಯಕ್ತಿತ್ವ ಧರಾಶಾಯಿ ಆದ್ರೆ ಏನಾಗುತ್ತೆ? ಆಘಾತ ಆಗತ್ತೆ, ನೋವಾಗತ್ತೆ, ದಿಗ್ಭ್ರಮೆ ಆಗತ್ತೆ, ಆಶ್ಚರ್ಯ ಆಗತ್ತೆ. ಇದೆಲ್ಲವೂ ಆದಾಗ ನಮ್ಮ ಒಳಗಡೆ ಒಂದು ಭಾವ ತೀವ್ರತೆ ಹುಟ್ಟುತ್ತದೆ. ಆ ತೀವ್ರತೆಯ ಅಭಿವ್ಯಕ್ತಿ ಅದು ನನ್ನ ಮಾತು, ಬಿಟ್ರೆ ಬೇರೆ ಏನೂ ಅಲ್ಲ. ನೋಡ್ತಾ ಇರ್ತೀನಿ ಸರ್ ನಿಮ್ಮ ಚಾನೆಲ್, ಯಾವಾಗ ಮೊಬೈಲ್ ಹಾಕೊಂಡ್ರೆ ಕುತ್ಕೊಂಡು ನೋಡ್ತಾ ಇರ್ತೀನಿ ಜಾಸ್ತಿ. ಆದ್ರೆ ಈಗ ನಿಮಗೆ ನನ್ನ ಒಳಗಿನ ಭಾವನೆ ಅರ್ಥ ಆಯ್ತಲ್ಲ. ನಾನು ದರ್ಶನ್ ಬೈಯುವ ಮನುಷ್ಯ ಅಲ್ಲ, ಆದ್ರೆ ಅದು ಒಳಗಿಂದ ನೋವಾಗತ್ತೆ. ಆ ನೋವಾದಾಗ ಅದರ ಅಭಿವ್ಯಕ್ತಿ. ನಾನು ತುಂಬಾ ನೋಡ್ತಾ ಇರ್ತೀನಿ ನಾನು ಎಲ್ಲ. ಆಮೇಲೆ ನೀವೇನೋ ಯಾರಿಗೆ ಇಂಟರ್ವ್ಯೂ ಮಾಡಿದ್ರು ನೋಡ್ತಾ ಇರ್ತೀನಿ. ಎಷ್ಟು ಚೆನ್ನಾಗಿ ಮಾಡ್ತಾ ಇರ್ತಾರಲ್ವಾ ಅಂತೇಳಿ ನಿಧಾನಕ್ಕೆ ಮಾತಾಡ್ತಿರಲ್ವ, ಅದು ನಂಗೆ ತುಂಬಾ ಇಷ್ಟ. ತುಂಬಾ ಫಾಸ್ಟಾಗಿ ಹೋಗಿದ್ರೆ ಅರ್ಥ ಆಗಲ್ಲ ನಮಗೆ. ನಿಧಾನಕ್ಕೆ ಸ್ವಚ್ಛವಾಗಿ ಬಿಡಿಸಿ ಬಿಡಿಸಿ ಕೇಳ್ತಿರ್ತೀರ, ಆಮೇಲೆ ಸಮಾಧಾನ ಮಾತಾಡ್ತಿರ್ತೀರಲ್ವಾ, ಅದು ಇಷ್ಟ ಸರ್, ಅದಕ್ಕೆ ಮಾತಾಡೋದು. ಥ್ಯಾಂಕ್ ಯು, ಸಾರಿ ಸರ್. ಥ್ಯಾಂಕ್ ಯು. ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು. ಕೇಳಿದ್ರಲ್ಲ ಮಹಾಲಕ್ಷ್ಮಿ ಅವರ ಎಷ್ಟು ನೇರವಾಗಿತ್ತು ಅವ್ರ ಮಾತು, ಎದೆಗೆ ಎದೆ ತಟ್ಟು ಹಾಗಿತ್ತು, ಎದೆಗೆ ಎದೆ ಕೊಟ್ಟು ಮಾತಾಡಿದರು. ಆಮೇಲೆ ಅವರು ನನ್ನನ್ನು ಕ್ಷಮಿಸಿ ಕ್ಷಮಿಸಿ ಅಂತ ಹೇಳ್ತಾನೆ ದರ್ಶನ್ ಅವ್ರ ಬಗ್ಗೆ ಅವರಿಗೆ ಒಳಗೆ ಇರುವಂಥ ಒಂದು ಆಮೋದ, ಪ್ರಮೋದ, ಆ ಖುಷಿ, ಆ ಆಕ್ರೋಶ, ಸಿಟ್ಟು, ಸೆಡವು ಎಲ್ಲೋ ನನ್ನ ಕಡೆಗೆ ನನ್ನ ಬಗ್ಗೂ ಇರಬಹುದಾದಂಥ ಒಂದು ತಣ್ಣನೆಯ ಆ ಒಂದು ಬೇಸರ ಎಲ್ಲವನ್ನ ಸೇರಿ ಮುಗ್ಧವಾಗಿ ಅವರು ಮಾತಾಡಿದರು. ನನಗೆ ನಿಜಕ್ಕೂ ಖುಷಿ ಆಯಿತು. ನನಗೆ ನಿಜಕ್ಕೂ ಒಬ್ಬ ಪತ್ರಕರ್ತನಾಗಿ ನನಗೆ ಆತ್ಮಾನಂದವನ್ನು ತಂತದು. ಯಾಕೆಂದರೆ ನಾವ್ಯಾರೂ ಪ್ರಶ್ನಾತೀತರಲ್ಲ, ನಾವು ಮನುಷ್ಯರು. ನಮ್ಮದೇ ಆದ ನೆಲೆಯಲ್ಲಿ ನಾವು ಮಾತಾಡ್ತೇವೆ. ಅದನ್ನು ಪ್ರಶ್ನಿಸುವ ಹಕ್ಕು ಅಥವಾ ನಮಗೆ ಗೊತ್ತಿಲ್ಲದೇ ಇದ್ದಂಥ ಕೆಲವು ವಿಚಾರಗಳನ್ನು ನಮಗೆ ಮನವರಿಕೆ ಮಾಡಿಕೊಡುವಂಥ ಸಾಧ್ಯತೆ ನಿಜವಾಗಿಯೂ ಪ್ರೇಕ್ಷಕ ಮಹಾಪ್ರಭುಗಳಿಗಿದೆ. ಅದು ಅವರೇ ನನ್ನ ಅನ್ನದಾತರು, ಅವರೇ ನನ್ನ ಆಶ್ರಯದಾತರು. ಈ ಮಹಾಲಕ್ಷ್ಮಿ ಅಂತವರೇ ನನ್ನನ್ನು ತಿದ್ದುವವರು, ತೀಡುವವರು, ಮತ್ತು ನನ್ನನ್ನು ಪ್ರೀತಿಸುವವರು. ಹಾಗಾಗಿ ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳ್ತಾ, ನಿಮಗೂ ಅವರ ಮಾತು ಖುಷಿಯಾಗಿದೆ, ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆರ್ಥಿಕವಾದಂಥ ಒಂದು ನೆಲೆಯಲ್ಲಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನೊಟ್ಟಿಗೆರಿ. ನಮಸ್ತೆ.